ವೀಕ್ಷಕರಿಗೆ ಆತ್ಮೀಯವಾದ ನಮಸ್ಕಾರ. ಇವತ್ತು ನಾವು ಮೈಸೂರಿನ ಲೋಕರಂಜನ್ ವಾಟರ್ ಪಾರ್ಕ್ ಅಕ್ವೇರಿಯಂ ವಾಟರ್ ಪಾರ್ಕಿಗೆ ಹೋಗ್ತಾ ಇದ್ದೀವಿ. ಸೊ ತುಂಬ ಜನ ಇದ್ದರೂ ಅಲ್ಲಿ ಫಸ್ಟ್ ಟಿಕೆಟ್ ತೊಗೊಂಡಿದ್ರು. ಎಂಟ್ರೆನ್ಸಲ್ಲೇ ಟಿಕೆಟನ್ನು 2 ಡಿವಿಷನ್ಸ್ ಆಗಿದೆ, ಮಕ್ಕಳಿಗೆ ಮತ್ತು ದೊಡ್ಡವರಿಗೆ. ಮಕ್ಕಳು ಯಾರು 85ರಿಂದ 130 ಸೆಂಟಿಮೀಟರ್ ಒಳಗೆ ಬರ್ತಾರೆ, 85 ಮೇಲೆ 130 ಒಳಗೆ ಅವರಿಗೆ 250 ರೂಪಾಯಿ ಮತ್ತು ದೊಡ್ಡವರಿಗೆ 300 ರೂಪಾಯಿ. ಟಿಕೆಟ್ ತೊಗೊಂಡ ನಂತರ ಈ ಥರ ನಮಗೆ ಒಂದೊಂದು ಟಿಕೆಟಲ್ಲಿ ಸ್ಕ್ಯಾನ್ ಕೋಡ್ ಇರುತ್ತೆ. ಸ್ಕ್ಯಾನ್ ಮಾಡಿ ನೆಕ್ಸ್ಟ್ ನಮ್ಮನ್ನು ಮುಂದೆ ಬಿಡ್ತಾರೆ. ಮುಂದೆ ಹತ್ತಿಗೆ ಸ್ವಲ್ಪ ಒಂದು 15 ಸ್ಟೆಪ್ಸ್ ಇದೆ. ಚೆನ್ನಾಗಿತ್ತು. ಹೋದ ತಕ್ಷಣ ತುಂಬ ಜನ ಅನಿಸಿದ್ರು. ಒಂದ್ಸಲಿ ಎಂಟ್ರೆನ್ಸ್ ಬಂದ ತಕ್ಷಣ ಎಲ್ಲರಿಗೂ ಏನೋ ಕುತೂಹಲ ಬಂದ ತಕ್ಷಣ ಯಾವ ರೀತಿ ನೋಡಬೇಕು ಮಾಡಬೇಕು ಅಂತ. ಏನಿರುತ್ತೆ ಇದು ಅಕ್ವೇರಿಯಂ ಪಾರ್ಕು, ಯಾವ ರೀತಿ, ತುಂಬ ಫಸ್ಟ್ ಟೈಮ್ ನಾವು ಸಹ ಹೋಗಿದ್ದು. ಕೆಲವು ಒಂದು ಅಲ್ಲಿ ಫಿಶ್ ಟ್ಯಾಂಕಲ್ಲಿ ಏನಿತ್ತು ಅಂತಂದರೆ ಎಲ್ಲ ಫುಲ್ಲು ಮಿಕ್ಸ್ಡ್ ಫಿಶಸ್ ಇತ್ತು. ಅದು ನೋಡಿ ಒಂಥರ ಖುಷಿ ಆಯಿತು. ಹಾಗೆ ಸ್ವಲ್ಪ ಮುಂದೆ ಬರ್ತಿದ್ದಂಗೆ ಇದು ಮೇಲ್ಗಡೆಯಿಂದ ಬ್ಲೂ ಕೆಳಗಡೆ ಏನಿದೆ ನೀರಿನ ಝರಿ ಏನಿದೆ ಮೇಲ್ಗಡೆಯಿಂದ ಬ್ಲೂ ಅಲ್ಲಿ ಸಹ ಕೆಳಗಡೆ ಸ್ವಲ್ಪ ಮೀನುಗಳನ್ನ ಬಿಟ್ಟಿದ್ರು. ಆದರೂ ಒಂದು ನಿಜವಾಗ್ಲೂ ವಿಶೇಷವಾಗಿ ಮಾಡಿದ್ದಾರೆ. ನೋಡಿ ಬಹಳ ಖುಷಿಯಾಯಿತು. ಥರ ಮೀನುಗಳು. ಆ ಮೀನನ್ನು ಕೆಲವೆಲ್ಲ ನಾವು ಸಣ್ಣದರಲ್ಲಿ ಬುಕ್ಕಲ್ಲಿ ನೋಡಿದ್ವಿ, ಈಗಲೂ ಸದಾ ಇದು ಟಿ ವಿಯಲ್ಲಿ ಅಥವಾ ಡಿಸ್ಕವರಿ ಚಾನಲಲ್ಲಿ ನೋಡಿದ್ವಿ. ಅದನ್ನೆಲ್ಲ ನಾವು ನಿಜವಾಗ್ಲೂ ನಮ್ಮ ಕಣ್ಣಾರೆ ನೋಡಿ ಆನಂದಿಸೋಂಥ ಸಿಕ್ತು. ಇದಂತೂ ಬಹಳ ವಿಶಿಷ್ಟವಾದ ಮೀನು. ಅದು ನಮ್ಮ ನೋಡಿ ಇನ್ನೂ ಬಾಯಿ ಜಾಸ್ತಿ ತೆಗಿತಾಯಿತ್ತು. ನಾವು ಹಳ್ಳಿ ಕಡೆ ಅಂತ ನೋಡಿ ಹಾವು ಮೀನು ಅಂತ ಆ ರೀತಿ ಇತ್ತು. ಇದರ ಇಂಗ್ಲೀಷ್ ಹೆಸರು ನನಗೆ ಗೊತ್ತಿಲ್ಲ. ಬಟ್ ಪ್ರತಿಯೊಂದು ಆಲ್ಮೋಸ್ಟ್ ಎಲ್ಲ ಮೀನುಗಳದ್ದು ಡೀಟೇಲ್ಸನ್ನು ಅಲ್ಲಿ ಹಾಕಿದ್ದಾರೆ ಅವರು. ಬಟ್ ನಾವು ಮಕ್ಕಳೆಲ್ಲ ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ಕ್ರೌಡ್ ಇದ್ದಿದ್ದರಿಂದ ಸ್ವಲ್ಪ ಗಡಿಬಿಡಿನೂ ಆಯಿತು ನಮಗೆ ಫಸ್ಟ್ ಸ್ಟಾರ್ಟಿಂಗ್ ಇದೆ. ಆಮೇಲೆ ಆರಾಮ್ಸೆ ಅನಿಸ್ತು. ನೋಡಿ ಇದು ಎಲ್ಲೋ ಫಿಶ್ ಎಷ್ಟು ಚೆನ್ನಾಗಿದೆ. ಅದು ನನ್ನನ್ನು ಮಾತಾಡಿಸ್ತಾ ಇದೆ ಕೂಡ. ತುಂಬ ಚೆನ್ನಾಗಿತ್ತು. ಏನು ನೋಡೋಣ, ಯಾವ ಕಡೆ ನೋಡೋಣ, ಮಕ್ಕಳು ಹೇಳ್ತಿದ್ರು ಅಮ್ಮ ಇಲ್ಲಿ ನೋಡಿ, ಅಮ್ಮ ಇಲ್ಲಿ ನೋಡಿ. ಇದು ಸ್ವಲ್ಪ ಓಪನ್ ಫಿಶ್ ಹಾಗೆ ಬಿಟ್ಟಿದ್ರು. ಅಲ್ಲಿ ಯೂಶ್ವಲಿ ಪಾಂಡ್ಸಲ್ಲೆಲ್ಲ ಹಾಕಿರ್ತಾರೆ ನೋಡಿ, ಮನೆ ಹತ್ರ ಗಾರ್ಡನ್ ವಾಟರ್ ಇದರಲ್ಲಿ ಆ ಥರ ಮೀನುಗಳು. ಆ ಮೀನುಗಳಿಗೂ ಅಭ್ಯಾಸ ಆಗಿಬಿಟ್ಟಿದೆ. ಜನ ಟೂರಿಸ್ಟ್ಗಳು ಕೂಗಾಡೋದು, ಕಿರ್ಚಾಡೋದು. ಇದು ಲೋಬ್ಸ್ಟರ್ ತುಂಬ ವಿಶೇಷವಾಗಿ ನಾನು ಜೀವಂತವಾಗಿದ್ದ ಲೋಬ್ಸ್ಟರ್ ನೋಡ್ತಾ ಇರೋದು ನನ್ನ ಜೀವನ ಅವಧಿಯಲ್ಲಿ ಫಸ್ಟ್ ಟೈಮ್. ಹೀಗೆ ಪ್ರತಿಯೊಂದು ಮೀನಿಗೂ ಅದ್ರದ್ದು ವಿಶ್ಲೇಷಣೆ ಎಲ್ಲ ಹಾಕಿದ್ರು. ಬಗ್ಗೆ ಡೀಟೇಲ್ಸ್, ಏನು ತಿನ್ನತ್ತೆ, ಅದರ ಏಜ್ ಎಷ್ಟು ಟೈಮ್ ಇರುತ್ತೆ, ನಮ್ಗೆ ಎಷ್ಟು ಉದ್ದ ಬೆಳೆಯುತ್ತೆ, ಎಲ್ಲಿ ಸಿಗುತ್ತೆ. ತುಂಬ ಚೆನ್ನಾಗಿತ್ತು ಫಿಶ್ಗಳು. ಇದು ಕ್ರ್ಯಾಬ್ ಫಿಶ್ಶು ತುಂಬ ಕಲರ್ಫುಲ್ಲಾಗಿ ಸಾಕಾಗಿ ಕಾಣಿಸ್ತಿತ್ತು. ಇಡೀ ಕರ್ನಾಟಕದಲ್ಲೇ ಫಸ್ಟ್ ಟೈಮ್ ಅಂತ ಹೇಳ್ತಾರೆ. ಒಂದು ಮಾಯಾಲೋಕನೇ ಇದೆ. ಅವ್ರು ಹೇಳೋ ಪ್ರಕಾರ ಇದು 7D ಅಕ್ವೇರಿಯಂ ಅಲ್ಲ, ಕೆಲವೊಂದು ಸಿಲಿಂಡರ್ಸ್ನ ಮಾಡಿರ್ತಾರೆ. ಸಿಲಿಂಡರ್ಸಲ್ಲಿ ಕಲರ್ ಫಿಶ್ ನಿಜವಾಗ್ಲೂ ನನಗೆ ಪೂರಾ ಅಕ್ವೇರಿಯಂ ಪಾರ್ಕಲ್ಲಿ ನನಗೆ ಇಷ್ಟ ಆಗಿದ್ದಂಗೆ ಈ ಸೆಗ್ಮೆಂಟು. ಎಲ್ಲಿ ನೋಡೋದು, ಏನು ನೋಡೋಣ, ಎಲ್ಲಿ ಹೋಗ್ತಿದ್ದೀವಿ, ಎಲ್ಲಿ ಬರ್ತಿದ್ದೀವಿ ಇನ್ನೂ ಸದಾ ಗೊತ್ತಾಗ್ತಾ ಇರಲಿಲ್ಲ. ಬಣ್ಣದ ಮೀನುಗಳನ್ನೆಲ್ಲ ಹಾಕಿದ್ರು. ಮತ್ತು ಇದು ಜೆಲ್ಲಿ ಫಿಶ್ಶು. ನಾನು ಇದುವರೆಗೂ ಸಣ್ಣದರಿಂದ ಹಿಡಿದು ಇದುವರೆಗೂ ನಾನು ಇದನ್ನು ನೋಡಿದ್ದು ಬರೀ ಡಿಸ್ಕವರಿ ಚಾನಲಲ್ಲಿ ಮಾತ್ರ. ಈಗ ಲೈವ್ ಆಗಿ ನಂಗೆ ಕಣ್ಣಾರೆ ನೋಡ್ತಾ ಇದ್ದೀನಿ. ಅದು ಯಾವ ರೀತಿ ಆಗುತ್ತೆ, ಅದ್ರ ಪಲ್ಸೇಷನ್ಸ್ ನೋಡಿ, ಅದು ಯಾವ ರೀತಿ ಮಾಡ್ತಾ ಇದೆ ಅಂತ. ಸೊ ಕೆಲವೊಂದು ಮೂಮೆಂಟ್ ಆಗಿರೋದೂ ಸಿಕ್ಕಿದೆ, ಅದನ್ನು ಸದಾ ವಿಡಿಯೋ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿತ್ತು. ನಾವು ಎಲ್ಲಿ ನೋಡಿ ಇಲ್ಲಿದೆ ಮೂವ್ ಆಗ್ತಾ ಇದೆ ಜೆಲ್ಲಿ ಫಿಶ್ಶು. ಒಂದು ಅದಕ್ಕೆ ಅಂತಲೇ ನಾವು ಹರಿಬರಿಲಿ ಹೋಗಬಾರ್ದು ಈ ಅಕ್ವೇರಿಯಂ ಪಾರ್ಕ್ ನೋಡೋಕ್ಕೆ. ನಮ್ಮದೇ ಆದ ಓನ್ ಟೈಮ್ ತೊಗೊಂಡು ಹೋಗಬೇಕು. ತುಂಬ ಚೆನ್ನಾಗಿತ್ತು. ಇದು ನಿಜವಾಗ್ಲೂ ನಾವು ಇದುವರೆಗೆ ಯಾರೂ ಸದಾ ನಾವು ನೋಡಿರಲಿಲ್ಲ ನಮ್ಮ ಕುಟುಂಬದಲ್ಲಿ. ಅದು ನೋಡಿ ತುಂಬ ಖುಷಿ ಆಯಿತು. ಅದ್ರ ಪಲ್ಸೇಷನ್ಸ್ ನೋಡಿ ಯಾವ ರೀತಿ ಅದು ಅಲ್ಲಿ ಸ್ಟಿಕ್ ಆನ್ ಆಗಿದೆ ಗ್ಲಾಸಿಗೆ, ಆದರೂ ಸದಾ ಎಲ್ಲ ನಿಯಾನ್ ಕಲರ್ಸ್ ತುಂಬ ಚೆನ್ನಾಗಿದೆ. ಬ್ರೈಟ್ ಕಲರ್ಸ್ ಫಿಶಸ್. ಈ ಅಕ್ವೇರಿಯಂ ಪಾರ್ಕಲ್ಲಿ ನನಗೆ ತುಂಬ ಮೋಸ್ಟ್ ಬ್ಯೂಟಿಫುಲ್ ಮತ್ತು ಮೋಸ್ಟ್ ಎಂಜಾಯಬಲ್ ಸೆಗ್ಮೆಂಟ್ ಅನಿಸಿದ್ದು ಇದೇನೆ. ಅದಾದ ನಂತರ
ಮತ್ತು ಕೆಲವೊಂದು ಬೇರೆ ಬೇರೆ ಥರ ಫಿಶ್ಗಳೆಲ್ಲ ಇತ್ತು. ಓಪನ್ ಫಿಶಸ್, ಇದು ಕ್ಲೋಸ್ ಮಾಡಿರಲಿಲ್ಲ. ಕೆಲವೆಲ್ಲ ಅವರೂ ಬಟ್ ಯಾವ ರೀತಿ ಮೇಂಟೈನ್ ಮಾಡ್ತಾರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಫಾರ್ ದಿ ಟೀಮ್. ಫಸ್ಟು ಒಳಗಡೆ ಬರೋತ್ತಿಗೆ ನನಗೆ ಅನಿಸ್ತು, ಅಯ್ಯೋ ಇಷ್ಟೊಂದು ದುಡ್ಡ, 300 ರೂಪಾಯಿನ ಅಂಥದ್ದು ಏನಿರುತ್ತೆ ಅಂತ. ಬಟ್ ನಾವು ಇದನ್ನೆಲ್ಲ ನೋಡಿಕೊಂಡು ಹೊರಗಡೆ ಬರೋಷ್ಟೊತ್ತಿಗೆ ಅನಿಸ್ತು ಅವ್ರಿಗೆ ಅಷ್ಟು ಮೇಂಟೆನೆನ್ಸ್ ಇದೆ. ಮತ್ತು ಎಲ್ಲ ಸೀಸನ್ಸಲ್ಲೂ ಇರಲ್ಲ ನೋಡಿ, ಡೈಲಿ ಏನೂ ಇರಲ್ಲ. ಟೂರಿಸ್ಟ್ ಇದ್ದಾಗಲೇ ಬೇರೆ ಥರ. ಸೊ ಹಾಗಾಗಿ ಅವರು ವೀಕೆಂಡ್ಸಲ್ಲಿ ಸ್ವಲ್ಪ ಪ್ರೈಸ್ ಜಾಸ್ತಿ ಮಾಡಿದ್ದಾರೆ. ಇಲ್ಲೇ ಪಕ್ಕದಲ್ಲಿ ಇವ್ರದ್ದೇನು ಸ್ನೋ ಪಾರ್ಕು ಸಹ ಇದೆಯಂತೆ. ಅದಕ್ಕೂ ಸೇರಿಸಿ ಇದು ಅಕ್ವೇರಿಯಂ ಪಾರ್ಕಿಗೂ ಅದಕ್ಕೂ ಎರಡಕ್ಕೂ ಸೇರಿಸಿದ್ರೆ 500 ರೂಪಾಯಿ ಅಂತ ಹೇಳಿದ್ವಿ. ಬಟ್ ನಾವು ಬೇಡ ಸ್ನೋ ಪಾರ್ಕಿಗೆ ಅಂತ ಜಸ್ಟ್ ಇದನ್ನು ಮಾತ್ರ ಚೂಸ್ ಮಾಡ್ಕೊಂಡ್ವಿ. ಸೊ ವೀಕೆಂಡ್ಸಲ್ಲಿ ಸ್ವಲ್ಪ ಪ್ರೈಸಸ್ ಜಾಸ್ತಿ ಇದೆ. ವೈಟ್ ಫುಲ್ ಏಂಜಲ್ ಇದೆ, ವೈಟ್ ಕಲ್ಲರೇ ಹಾಗೆ ಸ್ವಲ್ಪ ನೋಡಿದ್ರೆ ಪೀಸ್ ಅನಿಸುತ್ತೆ. ನಿಜವಾಗ್ಲೂ ಆ ಬಿಳಿ ಮೀನುಗಳು ಸಂಚಲನ ಇದ್ದರೆ ಏನೋ ಒಂಥರ ಶಾಂತಿಯುತವಾಗಿ ದುಡ್ಡನ್ನು ನೋಡ್ತಾ ಇರೋಂಗೆ ಅನ್ನಿಸ್ತು. ಇದು ಗೋಲ್ಡ್ ಫಿಶ್, ಅದ್ರ ಜೊತೆಗೆ ಇದು ಗ್ಲಾಸ್ ಕ್ಲೀನಿಂಗ್ ಫಿಶ್ ಅಂತ. ನಾವು ಸಣ್ಣದೇ ನೋಡಿದ್ವಿ ನಮ್ಮ ಅಕ್ವೇರಿಯಮಲ್ಲಿ. ತುಂಬ ದೊಡ್ಡ ಇತ್ತು. ಎಷ್ಟು ಅಂತಂದರೆ ಒಂದು ಅರ್ಧ ಮೊಳದಷ್ಟು ಇತ್ತೇನೋ ಅದು. ತುಂಬ ಚೆನ್ನಾಗಿತ್ತು. ಕೆಲವೊಂದು ಕಡೆ ಫಿಶಸ್ಗಿಂತ ಗ್ಲಾಸ್ ಕ್ಲೀನರ್ ಫಿಶಸ್ಸೇ ತುಂಬ ದೊಡ್ಡದಾಗಿದ್ದಾವೆ. ಇನ್ನೂ ಮೇಯ್ನ್ ಅಂತಂದರೆ ಈ ಥರ ಎಲ್ಲ ಡಿಫ್ರೆಂಟ್ ಫಿಶಸ್ನ ಒಟ್ಟಿಗೆ ಹಾಕಿದರು. ಕೆಲವು ಕಡೆ ಒಂದೇ ಥರ. ಬಟ್ ಅವ್ರಿಗೆ ಏನೇ ಹೇಳಿ ಮೇಂಟೆನೆನ್ಸ್ ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟ ಇದೆ. ಇವನು ನೋಡಿ ಇಲ್ಲಿ ಹೇಗೆ ತಿಂತಾ ಇದ್ದಾನೆ, ಒಳ್ಳೆ ಬ್ಯಾಟಿಂಗ್ ಮಾಡ್ತಾ ಇದ್ದಾನೆ. ಕೆಲವು ಫಿಶ್ ಒಂಥರ ಜಸ್ಟ್ ಅದು ನೋಡ್ತಾ ಇದ್ದರೆ ಏನೋ ಒಂಥರ ಮನಸ್ಸಿಗೆ ಶಾಂತಿ ಅಂತ ಅನಿಸಿ ಎಲ್ಲಿ ನೋಡೋದು, ಎಲ್ಲಿ ಬಿಡೋದು, ಎಲ್ಲಿ ವೀಡಿಯೋ ಮಾಡೋದು, ಆ ರೀತಿ ಆಗಿತ್ತು ನನ್ನ ಕತೆ ಅಂತೂ. ಇದು ಸ್ಟಾರ್ ಫಿಶ್, ಇದು ಅಷ್ಟೇ ನನ್ನ ಜೀವಮಾನದಲ್ಲಿ ಫಸ್ಟ್ ಟೈಮ್ ನೋಡಿದ್ದು. ಇದು ನಿಯಾನ್ ಫಿಶ್. ಸ್ಟಾರ್ ಫಿಶ್ ನೋಡಲು, ನಿಯಾನ್ ಫಿಶ್ ನೋಡಲು, ಟೈಗರ್ ಫಿಶ್ ನೋಡಲು, ಗಪ್ಪಿ ನೋಡಲು, ಗೋಲ್ಡ್ ಫಿಶ್ ನೋಡಲು, ಏನು ನೋಡಲೇ ಏನಿದೆ ಏನಿಲ್ಲ ಈ ಅಕ್ವೇರಿಯಮಲ್ಲಿ. ನಿಜ ತುಂಬ ಖುಷಿಯಾಯಿತು ಇದನ್ನಂತೂ ನೋಡೋಕ್ಕೆ. ಎಲ್ಲರೂ ಒಂದು ಸತಿ ಮೈಸೂರು ಕಡೆ ಹೋದಾಗ ಇದೊಂದು ಪ್ಲೇಸ್ ವಿಸಿಟ್ ಮಾಡಿದ್ರೆ ನಿಜವಾಗ್ಲೂ ಮಕ್ಕಳಿಗೂ ತುಂಬ ಖುಷಿಯಾಗತ್ತೆ, ಜೊತೆಗೆ ದೊಡ್ಡವರಿಗೂ ಖುಷಿಯಾಗುತ್ತೆ. ಟೈಗರ್ ಫಿಶ್ ಇದೆ ನೋಡಿ, ಇದು ಟೈಗರ್ ಫಿಶ್ ಅಂತಾರೆ. ಇದನ್ನೆಲ್ಲ ನಾವು ಲೈವ್ ಆಗಿ ಯಾವುದನ್ನು ನೋಡಿಲ್ಲ ನಾನಂತೂ ಇದುವರೆಗೆ. ಎಲ್ಲದೂ ನಾನು ಟಿ ವಿಯಲ್ಲಿ ಬುಕ್ಸಲ್ಲಿ ಓದಿದ್ದಷ್ಟೇ. ಇದು ಎಲ್ಲೋ ಫಿಶ್. ಮತ್ತು ಈ ಫಿಶ್ ಬಗ್ಗೆ ಒಂದು ಫೈಂಡಿಂಗ್ ದಿ ನಿಮೋ ಅಂತ ಒಂದು ಕಾರ್ಟೂನ್ ಮೂವಿ ಇದೆ, ತುಂಬ ಚೆನ್ನಾಗಿದೆ. ಸೊ ಯಾರಿಗಾದ್ರೂ ಟೈಮ್ ಇದ್ದಾಗ ಮಕ್ಕಳಿಗೆ ಒಂದು ಒಳ್ಳೆ ಮೂವಿ ತೋರಿಸ್ಬೇಕು ಅಂದಾಗ ಖಂಡಿತವಾಗ್ಲೂ ಆ ಮೂವಿನ ತೋರಿಸಿ, ತುಂಬ ಚೆನ್ನಾಗಿದೆ. ಇದು ಹಾಗೆ ಸ್ವಲ್ಪ ಓಪನ್ ಏರಿಯಾ ಇತ್ತು. ಸೊ ಮಕ್ಕಳು ಗೊತ್ತು ನನಗೆ, ಸ್ವಲ್ಪ ಅವರು ಚೇಷ್ಟೆ ಮಾಡಲೇಬೇಕು, ಹಾಕಬೇಡಿ ಪಾಪ ಅವರು ಲೇಟ್ ಹೋಗ್ತಾರೆ, ಡೋಂಟ್ ಟಚ್ ಅಂತ. ಆದರೂ ಇವರು ಟಚ್ ಮಾಡಬೇಕು, ಅವಾಯ್ಡ್ ಮಾಡಿಸಿದ್ವಿ. ಆದರೂ ಫಿಶ್ಶಿಗೆ ಮೋಸ್ಟ್ಲಿ ಏನೋ ಫುಡ್ ಕೊಡ್ತಿದ್ರೋ ಏನೋ ಗೊತ್ತಿಲ್ಲ. ಬಟ್ ನಾವು ಅಲ್ಲಿ ಹೋದ ತಕ್ಷಣ ಮೀನುಗಳೆಲ್ಲ ದಡಕ್ಕೆ ಬರ್ತಾಯಿತ್ತು, ಏನಾರು ಹಾಕ್ತಾರೆ ಅಂತ. ಇದು ನಾವು ಶೃಂಗೇರಿಯಲ್ಲಿ ನೋಡ್ಬೋದು. ಅಲ್ಲಿ ದಡಕ್ಕೆ ಹೋಗಿ ಒಂದು ಸ್ವಲ್ಪ ಮಂಡಕ್ಕಿ ಹಾಕಿದ ತಕ್ಷಣ ಒಂದಲ್ಲ ಒಂದು ತುಂಬ ಮೀನುಗಳು ಬರ್ತಾರೆ, ಮತ್ತು ಸುತ್ತ ಹಾಕ್ತಾರೆ, ಫುಡ್ ಹಾಕ್ತಾರೆ ಅಂತ. ಆ ರೀತಿ ಈ ಮೀನುಗಳು ಮೇಲಿಂದ ಮೇಲೆ ಬರ್ತಾನೆ ಇತ್ತು. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಒಂದೂವರೆ ಗಂಟೆ ಇದ್ವಿ ಅನಿಸುತ್ತೆ. 1.5 ಗಂಟೆ ಯಾವ ರೀತಿ ಕಳೀತು ಅನ್ನೋದೇ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿಯಾಯಿತು. ನಾವು ದುಡ್ಡು ಕೊಟ್ಟು ವರ್ತ್ ಅಂತ ಅನ್ನಿಸ್ತು. ಖಂಡಿತವಾಗಿ ಮಕ್ಕಳ ಜೊತೆ ವಿಸಿಟ್ ಮಾಡಿ. ಬರೀ ದೊಡ್ಡವರೇ ಹೋದ್ರೂ ಚೆನ್ನಾಗಿದೆ. ಇದು ವಾಸ್ತು ಫಿಶ್ ಅಂತ, ಇದನ್ನು ನಾನು ನೋಡಿದ್ದೆ. ವಾಸ್ತು ಫಿಶ್ ಇದಕ್ಕೆ ತುಂಬ 50,000 ಎಲ್ಲ ಇದೆ ಅಂತ ಹೇಳ್ತಿದ್ರು. ಗೊತ್ತಿಲ್ಲ ನನಗೆ ಎಷ್ಟು ಕರೆಕ್ಟಾಗಿ. ಬಟ್ ಇದು ಇನ್ನೊಂದು ಕೈಂಡ್ ಆಫ್ ಫಿಶ್, ಝೀಬ್ರಾ ಫಿಶ್ ಮೇಬಿ. ಏನೋ ಮಾಡ್ತಾ ಇರ್ತವೆ, ಏನೋ ಸ್ವಚ್ಛಂದವಾಗಿ ಇರ್ತವೆ ಸಮುದ್ರದಲ್ಲಿ. ಆದರೆ ನಮಗೆ ಆ ಒಂದು ಫೀಲ್ ಅಂಡರ್ ವಾಟರೆಲ್ಲ ಇದ್ದೀವಿ ಅನ್ನೋಂಗೆ ಚೆನ್ನಾಗಿ ಮಾಡಿದ್ದಾರೆ. ಸಮಥಿಂಗ್ ಲೈಕ್ ಸ್ವಲ್ಪ ಕ್ರೊಕೊಡೈಲ್ ಫಿಶ್ ಟೈಪ್ ಇದೆ, ಚೆನ್ನಾಗಿದೆ ಮಾತ್ರ. ಇದು ಇನ್ನೊಂದು ವ್ಯೂ, ಬೇರೆ ಈ ಥರ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ. ನೋಡ್ತಾ ಕೆಲವು ಸತಿ ಆ ಡಬಲ್ ಡಿಫ್ರೆಂಟ್ ಗ್ಲಾಸಸ್ ಇರುತ್ತಲ್ಲ, ಅದಕ್ಕೋಸ್ಕರ ಕಣ್ಣೆಲ್ಲ ಒಂಥರ ಸ್ಟ್ರೈನ್ ಆದಂಗೆ ಕೆಲವೊಂದು ಕಡೆ ಎಲ್ಲ. ಮೇ ಬಿ ಅದು ಕಪ್ಪಂಡ್ ಗ್ಲಾಸಸ್ಸಿಂದ ಆ ರೀತಿ ಆಯ್ತೇನೋ. ಚೆನ್ನಾಗಿದೆ. ಇಲ್ಲಿದೆ ಸಿಲ್ವರ್ ಫಿಶ್.
ಎಲ್ಲರೂ ಅಷ್ಟು ನೋಡೋದು ವಿಡಿಯೋ ಮಾಡ್ತಿದ್ವಿ, ಏನು ಬಿಡೋಣ ಆ ರೀತಿ ಇತ್ತು. ತುಂಬ ಚೆನ್ನಾಗಿತ್ತು ಮಾತ್ರ. ಹಾಗೆ ಸ್ವಲ್ಪ ಮುಂದೆ ಬರ್ತಾ ಬೇರೆ ಬೇರೆ ಪ್ರತಿಯೊಂದು ಸೆಗ್ಮೆಂಟಲ್ಲೂ ಒಂದೊಂದು ಜಾತಿಯ ಮೀನು ಹಾಕಿದ್ದಾರೆ ಅವರು. ಕೆಲವೊಂದು ಕಡೆ ಮಾತ್ರ ಇನ್ನೊಂದು. ಇಲ್ಲಿ ನನ್ನ ಮಗ ಓಡೋದ, ಯಾಕೆಂದರೆ ಅಲ್ಲಿ ತುಂಬ ವಿಶೇಷವಾದಿತ್ತು. ಏನಂತಂದರೆ ವಾಕ್ ಥ್ರೂ ಅಕ್ವೇರಿಯಂ. ಮೇಲ್ಗಡೆ ಎಲ್ಲ ಅಂಡರ್ ವಾಟರ್ ಟನಲ್ ಟೈಪ್, ಮೇಲ್ಗಡೆ ಎಲ್ಲ ಅಕ್ವೇರಿಯಂ ಇತ್ತು. ನಾವು ಅದರಲ್ಲಿ ವಾಕ್ ಮಾಡೋದು. ಸೊ ಇದು ವಾಕ್ ಥ್ರೂ ಅಕ್ವೇರಿಯಂ ಇತ್ತು. ಬರೀ ಮುಂಚೆ ಫಾರಿನಲ್ಲಿ ಇತ್ತು ಅನಿಸುತ್ತೆ, ದುಬೈಯಲ್ಲಿ. ಈಗ ಇಲ್ಲೇ ಮಾಡಿದ್ದಾರೆ. ಫಸ್ಟ್ ಸ್ವಲ್ಪ ನಮಗೆ ಡಿಸಪಾಯಿಂಟ್ ಆಯಿತು, ಏಕೆಂದರೆ ಮೀನುಗಳು ಅಷ್ಟೊಂದು ಇರಲಿಲ್ಲ. ಏನಪ್ಪ ಇದೆಲ್ಲ, ನಾನು ಮುಂಚೆನೂ ಕೆಲವ್ರದ್ದೆಲ್ಲ ವೀಡಿಯೋಸ್ ನೋಡಿದ್ದೆ, ಮತ್ತು ಫ್ರೆಂಡ್ಸ್ ಹೋಗಿದ್ದಾಗ ಅವರು ವಾಟ್ಸಪ್ಪಲ್ಲಿ ಹಾಕಿದಾಗ ನೋಡಿದ್ದೆ. ಏನು ಫಿಶಸ್ಸೇ ಇಲ್ಲಲ್ಲ ಇಲ್ಲಿ, ಮೇನ್ ಇದೇ ಚೆನ್ನಾಗಿರಬೇಕಿತ್ತು, ಫಿಶಸ್ಸೇ ಇಲ್ಲಲ್ಲ ಅಂತ ಸ್ವಲ್ಪ ಬೇಜಾರಾಯಿತು. ಬಟ್ ಈ ಥರ 4 ಟನಲ್ಸ್ ಇದೆ, ಅದು ನಮಗೆ ಮುಂಚೆ ಗೊತ್ತಿರಲಿಲ್ಲ. ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಯಿತು. ಬಟ್ ಫಸ್ಟ್ ಕ್ವೈಟ್ ಡಿಸಪಾಯಿಂಟ್ ಆಯಿತು. ಡಿಸಪಾಯಿಂಟ್ ಆದ್ರೂ ಇದರಲ್ಲಿ ಒಂದು ವಿಶೇಷತೆ ಇದೆ, ಏಕೆಂದರೆ ಸ್ಟಾರ್ ಫಿಶ್ ಸಿಕ್ತು. ಇಷ್ಟು ಹತ್ತಿರದಿಂದ ಅದ್ರ ಮೂಮೆಂಟ್ಸ್ ಎಲ್ಲ ನೋಡೋಕ್ಕೆ ನನಗೆ ಯಾವತ್ತೂ ಸಿಕ್ಕಿರಲಿಲ್ಲ. ಸೊ ನೋಡಿ ಅದು ಎಷ್ಟು ಚೆನ್ನಾಗಿ ಮೂವ್ ಮಾಡ್ತಾ ಇದೆ ಸ್ಲೈಟಾಗಿ. ಇದು ಸಿಲ್ವರ್ ಫಿಶ್. ಸೊ ಇದ್ರದ್ದೇ 1 ಟನಲ್ ಇತ್ತು. ಅದು ಫಸ್ಟು ಅಷ್ಟಿರಲಿಲ್ಲ, ಇದು 2ನೇ ಟನಲ್, ಅಂಡರ್ ವಾಟರ್ ಟನಲ್. ಇದರಲ್ಲಿ ಸಿಲ್ವರ್ ಫಿಶಸ್ ಎಲ್ಲ ಚೆನ್ನಾಗಿದ್ದು ಸೂಪರ್. ಅಂದರೆ ನೋಡಿದ ತಕ್ಷಣ ವಾವ್ ಅನಿಸಿದ್ದು ಇದೇ ಟನಲ್. ತುಂಬ ಚೆನ್ನಾಗಿತ್ತು. ಫುಲ್ ಆರೆಂಜ್ ಫಿಶಸ್ ಇತ್ತು. ಮೋಸ್ಟ್ಲಿ ಇದಕ್ಕೆ ಫುಡ್ ಟೈಮ್ ಇತ್ತು ಅನಿಸುತ್ತೆ. ಅದಕ್ಕೆ ಒಂದು ಕಡೆ ಎಲ್ಲದೂ ಮೀನುಗಳು ಬಂದುಬಿಟ್ಟಿತ್ತು. ಇಲ್ಲಿಗೆ ಬಂದಂತೂ ನನಗೆ ಎಷ್ಟು ಖುಷಿ ಆಯಿತು ಅಂತಂದರೆ 7D ಅಕ್ವೇರಿಯಂ ಸೆಕ್ಷನ್ ಬಿಟ್ಟು ಈ ಕಡೆ ಬಂದಾಗೆ ತುಂಬ ಖುಷಿಯಾಯಿತು. ಒಳ್ಳೆ ಫೋಟೋ ಸೆಷನಿಗೂ ತುಂಬ ಚೆನ್ನಾಗಾಯಿತು. ಮತ್ತು ಇದು ಏನು ಫಿಶ್ ಅಂತ ಗೊತ್ತಿಲ್ಲ, ಮಕ್ಕಳಂತೂ ಮಾನ್ಸ್ಟರ್ ಫಿಶ್ ಅಂತ ಇಟ್ಕೊಂಡ್ರು. ಜಸ್ಟ್ ಹಾಗೆ ಸುಮ್ಮನೆ ಇದನ್ನು ಮಾಡಿದ ಮೇಲೆ ಮತ್ತೆ ಏನೂ ಇಲ್ಲ. ಅಲ್ಲಿ ಭಾಳಷ್ಟು ಫೋಟೋ ಸೆಷನ್ಸ್ ನಡೀತು. ಜಸ್ಟ್ ಆ ರೀತಿ ಏನಾದ್ರು ತಿಂದರೆ. ಹಾಗೆ ಇದಾದಮೇಲೆ ನೆಕ್ಸ್ಟು ಸ್ನ್ಯಾಕ್ಸ್ ಕಾರ್ನರ್ ಇದೆ. ಇಷ್ಟ ಇದ್ದವರಲ್ಲಿ ಹೋಗಿ ತಿನ್ಬೋದು. ಮತ್ತು ಇನ್ನೊಂದು ಇಲ್ಲಿ ಒಳ್ಳೇದೇನಂತಂದರೆ ನಂಗೆ ಅನಿಸಿದ್ದು ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಏನಂತಂದರೆ ನೀವು ಒನ್ಸ್ ಆ ಸ್ನ್ಯಾಕ್ಸ್ ಕಾರ್ನರ್ ಅಥವಾ ಎಕ್ಸಿಟ್ ಪಾಯಿಂಟ್ ಎಂಟ್ರ್ ಆದಮೇಲೆ ವಾಪಸ್ ಎಂಟ್ರಿ ಇಲ್ಲ ನಿಮಗೆ. ಬಟ್ ಅಲ್ಲಿ ನೀವು ಹೋಗಿಲ್ಲ, ಇನ್ನೂ ಒಳಗಡೆನೇ ಇದ್ದೀರಾ ಅಂದರೆ ಮತ್ತೆ ನೀವು ವಾಪಸ್ ಹೋಗಿ ಎಲ್ಲ ಕಡೆ ನೋಡ್ಕೊಂಬರ್ಬೋದು ಆರಾಮಾಗಿ. ಮತ್ತೆ ಮಕ್ಕಳೆಲ್ಲ ಹೋಗಿದ್ರು, ಒಂದು ರೌಂಡು ಹೋಗಿ ಅಲ್ಲಿಂದ ಮತ್ತೆ ಎಲ್ಲ ವಾಪಸ್ ಅಂಡರ್ ವಾಟರ್ ಟನಲ್ನೆಲ್ಲ ಸುತ್ಕೊಂಡು ಮತ್ತೆ ಬಂದರು. ಎಷ್ಟು ನೋಡಿದ್ರೂ ಸಾಕಾಗಲ್ಲ ಬಿಡಿ, ಅಷ್ಟು ಟೈಮ್ ಸ್ಪೆಂಡ್ ಮಾಡೋಣ ಅನಿಸುತ್ತೆ. ಬಟ್ ಸ್ವಲ್ಪ ವಯಸ್ಸಾದವರಿಗೆ ಸ್ವಲ್ಪ ಕಾಲ ಬರ್ಬೋದು. ಮತ್ತು ಕೆಲವು ಕಡೆ ಸ್ಟೆಪ್ಸ್ ಇರೋದ್ರಿಂದ ಅವರಿಗೆ ವೀಲ್ ಚೇರಲ್ಲಿ ಸಹ ಬರೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೇನಾದ್ರು ವ್ಯವಸ್ಥೆ ಮಾಡಿದ್ದಾರೆ ಅಂತ ನಾನು ಅಷ್ಟು ಗಮನಿಸಲಿಲ್ಲ. ಬಟ್ ಒಂದ್ಸತಿ ನೋಡೋಂಥ ಪ್ಲೇಸ್ ತುಂಬ ಚೆನ್ನಾಗಿತ್ತು. ಇನ್ನೇನು ನಾವು ಎಕ್ಸಿಟ್ ಹತ್ರ ಇದ್ದೀವಿ. ಇದೆಷ್ಟು ದೊಡ್ಡಕ್ಕಿದೆ ಫಿಶ್ಶು, ನಿಜ ಅಷ್ಟು ದೊಡ್ಡ ಫಿಶ್ಗಳೆಲ್ಲ ನಾನು ಅಷ್ಟು ನೋಡೇ ಇರಲಿಲ್ಲ. ಮತ್ತು ಇಲ್ಲಿ ನೋಡಿ ಫುಡ್ ನೆಕ್ಸ್ಟ್ ಟೆನ್ಸಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಮೀನುಗಳಿತ್ತು. ನೋಡಿ ಇದೆಷ್ಟು ಚೆನ್ನಾಗಿದ್ದಾವೆ. ನೆಕ್ಸ್ಟ್ ಇದು ಲಾಸ್ಟ್ ಟೈಮಲ್ಲಿ ಯಾವಾಗಲೂ ಹೇಳಿದ್ನಲ್ಲ, ಮಕ್ಕಳೆಲ್ಲ ಮಾನ್ಸ್ಟರ್ ಫಿಶ್ ಅಂತಿದ್ರು ಅಂತ. ಅವರೆಲ್ಲ ಒಟ್ಟಿಗೆ ಇತ್ತು, ಯಾಕೆಂತಂದರೆ ಅವಾಗ ಫುಡ್ ಹಾಕಿದ್ರು ಅವರಿಗೆ. ಇದು ಮುಗ್ತಿದ್ದಂಗೆ ಎಕ್ಸಿಟ್ ಪಾಯಿಂಟ್, ಸ್ನ್ಯಾಕ್ಸ್ ಪಾಯಿಂಟ್, ಎಕ್ಸಿಟ್ ಪಾಯಿಂಟ್. ನಿಜವಾಗ್ಲೂ ಇವತ್ತು 1.5 ಗಂಟೆ ಯಾವ ರೀತಿ ಹೋಯಿತು ಅನ್ನೋದೇ ಗೊತ್ತಿಲ್ಲ. ತುಂಬ ಎಂಜಾಯ್ ಮಾಡಿದ್ವಿ ನಾವಂತೂ. ನೀವು ಏನಾದರೂ ಮೈಸೂರಿಗೆ ಹೋಗ್ತಿದ್ದೀರಾ ಅಂತಂದರೆ ಖಂಡಿತ ಒಮ್ಮೆ ಆದರೂ ಈ ಪ್ಲೇಸನ್ನು ವಿಸಿಟ್ ಮಾಡೋಂಥದ್ದು. ವರ್ತ್ ದಿ ಮನಿ, ವರ್ತ್ ದಿ ಟೈಮ್. ಇದೆ ಇವತ್ತಿಂದು ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊಂಡು ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್ ಬಾಯ್.